ಇನ್ನು ನಾನು ಹೇಳ್ತಾ ಇದ್ದೆ ಬಿಜೆಪಿಗೆ ಇದು ಪ್ರಮುಖವಾದಂಥ ಅಸ್ತ್ರ. ಹೀಗಾಗಿ ಅವರು ಸಂಬಂಧಪಟ್ಟಂಥವರ ಮನೆಗೂ ಕೂಡ ಹೋಗ್ತಾ ಇದ್ದಾರೆ. ಇನ್ನು ಇದೆಲ್ಲದರ ಜೊತೆಗೆ ಕುಮಾರಸ್ವಾಮಿ ಕೂಡ ಇದೆಲ್ಲದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರದಿಂದ 5 ಕೋಟಿ BPL ಕಾರ್ಡ್ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಮಾತಾಡಿದ್ದಾರೆ. 5.5 ಕೋಟಿ ಅಂತ ಪೇಪರಲ್ಲಿ ನಾನು ನೋಡಿದ್ದೀನಿ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೊಟ್ಟಂಥ ಹೇಳಿಕೆ ಇದು. BPL ಕಾರ್ಡ್ನ ಸಂಖ್ಯೆಗಳ ಬಗ್ಗೆ ಜೊತೆಗೆ ಗೈಡ್ಲೈನ್ಸ್ ಬಗ್ಗೆ ಕುಮಾರಸ್ವಾಮಿ ಮಾತಾಡಿದ್ದಾರೆ. ಕೇಂದ್ರ ಹೇಳಿರೋದು ಆಧಾರ್ ಲಿಂಕ್ ಮಾಡಲಾಗಿದೆ, ಅದರಲ್ಲಿ ಯಾವುದು ನೈಜ ಅಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಇದರ ಆಧಾರದ ಮೇಲೆ ಕೆಲವೊಂದು ತೀರ್ಮಾನಗಳಾಗಿವೆ ಅಂತಾರೆ ಕುಮಾರಸ್ವಾಮಿ. ಅದು ಇವತ್ತು ಬಂದಂಥ ವರದಿಯ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಯಾಕೆ ಹೇಳಲಿಲ್ಲ? ಕರ್ನಾಟಕದಲ್ಲಿ ಈ ವಿಷಯದಲ್ಲಿ ಸರ್ಕಾರ ತೆಗೆದುಕೊಂಡಂಥ ನಿಲುವುಗಳೇನಿದೆ ಅದರ ಮೇಲೆ ಜನತೆಯ ಒಂದು ಪ್ರತಿಕ್ರಿಯೆಗಳೇನು ಬಂತು ಕಳೆದ 2-3 ದಿವಸಗಳು, ಅದು ಉತ್ತರ ಕೊಡ್ಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಬಂತು. ಈಗ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾರೆ, 6 ಸಚಿವರು ಒಂದು ಹೇಳಿಕೆ ಕೊಡ್ತಾರೆ. ಅದರಿಂದ ಇವರಲ್ಲೇ ಒಂದು ಕ್ಲಾರಿಟಿ ಇಲ್ಲ. ಅದರಿಂದ ನಾನು ಈ ವಿಷಯಗಳ ಬಗ್ಗೆ, ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ನಾನು ಎಂದೂ ಸಹ ಲಘುವಾಗಿ ಮಾತಾಡಿಲ್ಲ. ಗ್ಯಾರಂಟಿ ಸ್ಕೀಮ್ನ ಕೊಡ್ತಕ್ಕಂಥದ್ದಕ್ಕೆ ಆರ್ಥಿಕವಾಗಿ ಸಮಸ್ಯೆ ಇಲ್ಲ. ಸರ್ಕಾರ ಹಲವಾರು ರೀತಿ ತೆರಿಗೆಗಳ ರೂಪದಲ್ಲಿ ಸರ್ಕಾರದ ಖಜಾನೆ ತುಂಬಿಸ್ಕೊಂಡಿದ್ದಾರೆ. ಇಲ್ಲಿ ಪ್ರಶ್ನೆ ಮ್ಯಾನೇಜ್ಮೆಂಟ್ನಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿದೆ, ಅದನ್ನು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ ಮೊದಲಿಂದ ಹೇಳ್ಕೊಂಡ್ಬಂದಿದ್ದೇನೆ. ಈಗಲೂ ಅದನ್ನೇ ಹೇಳ್ತಾರೆ. ಹೌದು, 5.5 ಕೋಟಿ